ನಮ್ಮದು 2.5 ಎಕರೆ ಜಮೀನು ಐತೆ ರೀ. ಇದರಲ್ಲಿ ಸೇವಂತಿಗೆ ಬೆಳೆಯಕತ್ತಿ ಭಾಳ ಸಾಕು ನಾವು. ಈಗ ಏನಾಗೈತೆ ರೀ ಅಂದ್ರೆ ಹೊಸ್ದಾಗಿ ಕರೆಂಟಿಗೆ ಎಲ್ಲ ಪರ್ಮಿಷನ್ ತೊಗೊಂಡು ಹೊಲ ತುಂಬ ಕರೆಂಟ್ ಹಾಕಿ ಈ ಬೆಳೆ ಏನೈತೆ ಅಲ್ರಿ, ರಾತ್ರಿ 12 ತಾಸು ಕರೆಂಟ್ ಕೊಡ್ಬೇಕಂತ ರೀ ಇದಕ್ಕೆ. ಇಲ್ಲಿಕಂದ್ರೆ ಬೆಳೆ ಇಷ್ಟ ಇರ್ತೈತೆ ರೀ. ರಾತ್ರಿ ಕರೆಂಟ್ ಹಾಕಿದಂದ್ರೆ ಇಷ್ಟು ಎತ್ತರ ಆಗತ್ತಂತೆ. ಅಂದ್ರೆ ಗಿಡ ಫಲವತ್ತಾಗಿ ಅಗಲಾಗಿ ಬೆಳೆದು ದೊಡ್ಡದು ಹೂವು ಆಗುತ್ತೆ. ಆಮೇಲೆ ಈಗ ನಾವು ಬೆಳೆಸೋದ್ರಿಂದ ಮುಂದೆ ಒಳ್ಳೆಯ ರೇಟ್ ಸಿಗುತ್ತೆ ರೀ. ಈ ಮುಂದೆ ಈಗ ನಮ್ಮ ಹೂವು ಬಂದ ಹೊತ್ನಾಗ ಮಾರ್ಕೆಟ್ನಾಗ ಯಾವ ಹೂವು ಇರೋಂಗಿಲ್ಲ. ಖರ್ಚು ಇದಕ್ಕೆ ಅಗಿ ಕರೆಂಟಿಂದು ಎಲ್ಲದು ಅಂತಂದ್ರೆ 1.5 ಲಕ್ಷ ಹೋಗೈತೆ ರೀ. ಏನು ರೀ ಅಗಿಗೆ ₹2 ಒಂದು ಅಗಿ ರೀ. ಅವು 20,000 ಅಗಿ ಅದಾವು. ಕರೆಂಟು ವಯರ್ ಎಲ್ಲ ಬಂತು ಅಂದ್ರೆ ಒಂದು ₹1.5 ಲಕ್ಷ ಹೋಗೈತೆ ರೀ. ಇದನ್ನು ಭಾಳ ದಿವಸ ಹಚ್ಚಂಗಿಲ್ಲ ರೀ ಲೈಟ್. 1.5 ತಿಂಗಳು ಅಷ್ಟೇ ಬೆಳೆಸಂದಾರೆ ರೀ ಅವರು. 1.5 ತಿಂಗಳು ಬೆಳೆಸಿದಂದ್ರೆ ಗಿಡ ಬೆಳೆದೈತಂತ ರೀ. ಗಿಡ ಚಲೋ ಹೊತ್ನಾಗ ಬೆಳೆದು ಹೂವು ಬಂತಂದ್ರೆ ಮುಂದೆ ಮಾರ್ಕೆಟ್ನಾಗ ಈ ನಮ್ಮ ಹೂವು ಬಂದ ಹೊತ್ನಾಗ ಮಾರ್ಕೆಟ್ನಾಗ ಹೂವು ಇರೋಂಗಿಲ್ಲ. ಹೀಗಾಗಿ ಕರೆಂಟ್ ಹಾಕಿ ಬೆಳೆಸಂದಾರೆ ರೀ. ಆ ಪ್ರಕಾರ ಮಾಡಾಕತ್ತೀವಿ ರೀ. ಕರೆಂಟ್ ಹೊಲ ತುಂಬ ಕರೆಂಟ್ ಹಾಕೀವಿ. ಕರೆಂಟ್ನವರು ಪರ್ಮಿಷನ್ ಕೊಟ್ಟಾರ, ಎಲ್ಲ ಮಾಡ್ಯಾರ. ಆದ್ರೆ ಇದಕ್ಕೇನಾರ ಸಹಾಯಧನ ಗೌರ್ಮೆಂಟ್ ಏನಾರ ನಮಗೆ ಒಂಚೂರು ಅನುಕೂಲ ಮಾಡಿದ್ರೆ ಚಲೋ ಆಕೈತಿ. ಎಲ್ಲದಕ್ಕೂ ಫ್ರೀ ಐತಿ. ಕಡೆಗೆ ನಮ್ಗೆ 4 ಎಣ್ಣೆನಾರ 8 ಎಣ್ಣೆನಾರ ನಮ್ಗೆ ಸವಲತ್ತು ಮಾಡಿದ್ರೆ ಚಲೋ ಆಕೈತಿ. ಬೆಳೆ 3 ತಿಂಗಳು ಚಾಲು ಆಗುತ್ತೆ ರೀ. 1.5 ತಿಂಗಳು ಬೆಳೆಸೋದು ರೀ. ಮುಂದೆ 1.5 ತಿಂಗಳು ಮತ್ತು ಲೈಟ್ ಇಲ್ದೇ ಬೆಳೆಸೋದು. ಆಮೇಲೆ ಏನೈತಿ 3 ತಿಂಗಳಿಗೆ ಮಾಲ್ ಚಾಲು ಆಗುತ್ತೆ ರೀ. ಈ ಮಾಲ್ ಬಂದ ಹೊತ್ನಾಗ ಮಾರ್ಕೆಟ್ನಾಗ ಒಂದು ಹೂವು ಇರೋಲ್ಲ ರೀ. ಈಗ ಇಲ್ಲ, ಈಗ ಅಮಾಸಿಗೆ ಹೂವು ಈಗ ಸದ್ಯ. ಈ ಮುಂದೆ ರೇಟ್ ಚಲೋ ಬರ್ತನ್ನೋ ವಿಚಾರ ಅವರು ನಮ್ಗೆ ಅಗಿಯವರು ರೇಣುಕಾರಾಜ ಅಂತಂದು ಅವರು ಭಾಳ ಇದು ಮಾಡಿದ್ರು. ಹೀಗಾಗಿ ಖರ್ಚು ಮಾಡೋಣ ಅಂತೇಳಿ ಅಂತಿದ್ರು. ಆ ಪ್ರಕಾರ ನಾವು ನಮ್ಮ ಹುಡುಗರು ಖರ್ಚು ಮಾಡಾಕತ್ತಾರೆ.